ಹಲೋ 10th ಸ್ಟ್ಯಾಂಡರ್ಡ್, ಹೇಗಿದ್ದೀರಾ? ಪ್ರಿಪೇರ್ ಆಗ್ತಾ ಇದ್ದೀರಾ? ಎಸ್, ನನಗೆ ಗೊತ್ತು ನೀವು ಚೆನ್ನಾಗಿ ಪ್ರಿಪೇರ್ ಆಗ್ತಿರ್ತೀರಾ. ಬಿಕಾಸ್ ಪ್ರಿಪ್ರೇಟ್ರಿ ಬರ್ತಾ ಇದೆ. ನೆಕ್ಸ್ಟ್ ಇನ್ನೇನು ಫೈನಲ್ ಎಕ್ಸಾಮು ತುಂಬ ಹತ್ರದಲ್ಲಿದೆ. ಸೊ ಹಾಗಾಗಿ ನೀವು ನಿಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇರ್ತೀರಾ ಅಂತ ನನಗೆ ಗೊತ್ತು. ಖಂಡಿತವಾಗ್ಲೂ ನೀವು ಈ ಸತಿ ಮ್ಯಾಥ್ಸಲ್ಲಿ ಮತ್ತು ಎಲ್ಲ ಸಬ್ಜೆಕ್ಟ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ಪ್ರಿಪ್ರೇಷನಲ್ಲಿ ಯಾವುದನ್ನು ನೆಗ್ಲೆಕ್ಟ್ ಮಾಡಲೇಬೇಡಿ. ಎಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತು ಯಾವ ಮಾರ್ಕ್ಸ್ನು ನಾವು ಬಿಡೋದೇ ಬೇಡ. ಎಲ್ಲೆಲ್ಲಿ ಮಾರ್ಕ್ಸ್ನ ಈಸಿಯಾಗಿ ತಗೋಬೋದೋ ಅಲ್ಲೆಲ್ಲ ನಾವು ಈಸಿಯಾಗಿ ಸ್ಕೋರ್ ಮಾಡೋದನ್ನ ಔಟ್ ಆಫ್ 80 ತಗೋಬೇಕು ಅಂದ್ರೆ ಪ್ರತಿಯೊಂದು ಕ್ವೆಶ್ಚನ್ ಅಲ್ಲೂ ನಾವು ಔಟ್ ಆಫ್ 40 ತಗೊಳ್ಳೇಬೇಕು. ಕರೆಕ್ಟ್ ತಾನೇ? ಒಂದು ಗಾದೆನೇ ಇದೆ, ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ. ಹಾಗೆ ಎಲ್ಲ ಕಡೆ 2 ಮಾರ್ಕ್ಸ್, ಎಲ್ಲ ಕಡೆ 3 ಮಾರ್ಕ್ಸ್, ಎಲ್ಲ ಕಡೆ 4 ಮಾರ್ಕ್ಸ್ ಸ್ಕೋರ್ ಮಾಡ್ಬಿಟ್ರೆ ಆಟೋಮೆಟಿಕಲಿ 80 ಮಾರ್ಕ್ಸ್ ನಮಗೆ ಬಂದೇ ಬಿಡುತ್ತೆ. ಸೊ ಹಾಗೆ ಇವತ್ತು ಒಂದು ಕ್ವೆಶ್ಚನ್ 4 ಮಾರ್ಕ್ಸ್ ನಿಮ್ಗೆ ತುಂಬಾ ಈಸಿ ಆದ ಕ್ವೆಶ್ಚನ್, ಆದ್ರೂ ಅಲ್ಲಿ ಕೆಲವೊಂದ್ ಕಡೆ ನೀವೇನ್ ಮಾಡ್ತೀರಾ, ಮಾರ್ಕ್ಸ್ ನ ಕಳ್ಕೊತಾ ಬರ್ತೀರಾ. ಹೇಗೆ ನಾವು ಕಂಪ್ಲೀಟ್ ಆಗಿ 4 ಮಾರ್ಕ್ಸ್ ನ ಸ್ಕೋರ್ ಮಾಡೋದು? ಯಾವ ಕ್ವೆಶ್ಚನ್ ಅದು? ಗ್ರಾಫ್ ಕ್ವೆಶ್ಚನ್. ಆ ಗ್ರಾಫ್ ಅಲ್ಲಿ ಹೇಗೆ ಔಟ್ ಆಫ್ ಔಟ್ ನ ಒಂಚೂರು ಮಿಸ್ ಮಾಡದೆ ಸ್ಕೋರ್ ಮಾಡೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋನಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಈ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದ್ರೆ ಪಕ್ಕಾ 4 ಮಾರ್ಕ್ಸ್ ನಿಮ್ದಾಗಿರುತ್ತೆ. ಅದ್ರ ಬಗ್ಗೆ ಡೌಟೇ ಇಲ್ಲ. ರೆಡಿನಾ? ಹಾಗಾದ್ರೆ ಪೆನ್ನು ಪೇಪರ್ ಹಿಡ್ಕೊಳ್ಳಿ. ನಾನು ಏನೇನು ಟಿಪ್ಸ್ ಹೇಳ್ತೀನೋ ಅದನ್ನ ಕಂಪ್ಲೀಟ್ ಆಗಿ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಪ್ರಾಕ್ಟೀಸ್ ಟೈಮ್ ಅಲ್ಲಿ ಅದ್ರ ಎದುರಿಗಿಟ್ಕೊಂಡು ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ಬನ್ನಿ ಹಾಗಾದ್ರೆ ಏನೇನು ಅಂತ ನೋಡೋಣ. ಈಸಿಯಾಗಿ 4 ಮಾರ್ಕ್ಸ್ ನ ನೀವು ಗ್ರಾಫ್ ಅಲ್ಲಿ ಸ್ಕೋರ್ ಮಾಡ್ಬೋದು. ಯಾವ್ದು ಅಂತ ಹೇಳಿದ್ರೆ ಕಾರ್ಟಿಷಿಯನ್ ಪ್ಲೇನ್, ಸ್ಕೇಲ್, ರೈಟಿಂಗ್ ದ ಕೋಆರ್ಡಿನೇಟ್ಸ್, ರೈಟಿಂಗ್ ದ ಇಕ್ವೇಷನ್, ಫೈನಲ್ ಸೊಲ್ಯೂಷನ್. ಈ 5 ಪಾಯಿಂಟ್ಸ್ ನ ನಾನು ಒಂದು ಎಕ್ಸಾಂಪಲ್ ಜೊತೆಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ನೀವು ಕೂಡ ಫಾಲೋ ಮಾಡಿ. ಈ ಇಕ್ವೇಷನ್ನ ಗ್ರಾಫಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ಸೊ ಇಕ್ವೇಷನ್ 1 ನಾವು ತಗೊಳ್ಳೋಣ. ಏನಿದೆ ಇಕ್ವೇಷನ್ 1? ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6 ಅಂತ ಇದೆ. ಸೊ ಇಲ್ಲಿ ಬಾಕ್ಸ್ ಹಾಕೊಳ್ಳೋಣ. y ಎಕ್ಸ್ ಕಾಮ y. ಸೊ ಇಕ್ವೇಷನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಫಸ್ಟು ಎಕ್ಸ್ಗೆ ವ್ಯಾಲ್ಯೂ ಏನು ಕೊಡೋಣ? 0 ಕೊಡೋಣ. ಸೊ ಯಾವ ವ್ಯಾಲ್ಯೂಸ್ ಕೊಡಬೇಕು ಅಂತ ಕನ್ಫ್ಯೂಷನ್ ಆಯಿತು, ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಗಾಬರಿ ಪಟ್ಕೋಬೇಡಿ. ಏನೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಎಕ್ಸ್ ಒಂದ್ಸತಿ 0 ಕೊಡಿ, ವೈಗೆ ಒಂದ್ಸತಿ 0 ಕೊಡಿ. ಈಸಿಯಾಗಿ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಎಕ್ಸ್ಗೆ 0 ಕೊಟ್ಟಾಗ ಎಕ್ಸ್ ಪ್ಲಸ್ 2y is equal to 6, x value 0 and substitute, plus 2y is equal to 6. So y is equal to 6 by 2 adaga 2 1s are 2 3s are. So y value ಏನು ಬಂತು? 3 ಬಂತು. I'll write here y value 3. ಈಗ ನೆಕ್ಸ್ಟ್ y ಗೆ 0 ಕೊಡಬೇಕು. y ಗೆ 0. So x plus 2y is equal to 6. x plus 2 into 0 is equal to 6. So x is equal to ಏನಾಯ್ತು? 6. So x ವ್ಯಾಲ್ಯೂ ಏನು ಬಂತು? 6 ಬಂತು. ರೈಟ್ ಹಿಯರ್. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಕೋಆರ್ಡಿನೇಟ್ಸ್ಗೆ 0,6 3,0 ಅಂತ ಎಕ್ಸಾಮ್ ಹರಿಬರಿನಲ್ಲಿ ಬರ್ಕೊಂಡ್ಬಿಡ್ತೀರಾ. ಅದಕ್ಕೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಇಲ್ಲಿ ಒಂದು ಕೆಳಗಡೆ ಕಾಲಮ್ ಆಡ್ ಮಾಡಿ, ಏನು ಎಕ್ಸ್ ಕಾಮ ವೈ. ಸೊ ಇಲ್ಲಿ ಎಕ್ಸ್ ಕಾಮ ವೈ ಯಾವುದು? 0,3. ಆಮೇಲೆ ಇಲ್ಲಿ ಎಕ್ಸ್ ಕಾಮ ವೈ ಯಾವುದು? 6,0. ಈಗ ನಿಮಗೆ ಕೋಆರ್ಡಿನೇಟ್ಸ್ ಯೂಸ್ ಮಾಡಿಕೊಂಡು ಗ್ರಾಫ್ ನ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಸೇಮ್ ವೇ ಸೆಕೆಂಡ್ ಇಕ್ವೇಶನ್, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಸೊ ಎಕ್ಸ್ ವೈ ಎಕ್ಸ್ ಕಾಮ ವೈ. ಸೊ ಈಗಲೂ ಕೂಡ ಎಕ್ಸ್ಗೆ 0 ಕೊಡಿ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂದರೆ ಎಕ್ಸ್ ವ್ಯಾಲ್ಯೂ 0 ಆದಾಗ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂದರೆ ವೈ ವ್ಯಾಲ್ಯೂ ಏನಾಗುತ್ತೆ? 5 ಆಗುತ್ತೆ. ಸೊ 5 ರೈಟ್ ಹಿಯರ್. ನೌ ವಿ ವಿಲ್ ಗಿವ್ ದ ವೈ ವ್ಯಾಲ್ಯೂ 0. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂದರೆ ಸೊ ಎಕ್ಸ್ ಪ್ಲಸ್ 0 ಇಸ್ ಈಕ್ವಲ್ ಟು 5. ಸೊ ಎಕ್ಸ್ ಇಸ್ ಈಕ್ವಲ್ ಟು 5. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು? 5 ಬಂತು. ಇಲ್ಲೇನಾಯಿತು? 0,5 5,0. So these are the two coordinates. So now using this we will solve the graph.
So first now discuss ಮಾಡಿದಾಗೆ Cartesian plane. So this is your Cartesian plane. X-axis, Y-axis. See, ಇಲ್ಲೆಲ್ಲ positive numbers and negative. Here positive and here negative. Y-axis ಹಿಂದೆ numbers ನ ಬರಿಬೇಕಾಗತ್ತೆ. ಇದು X, ಇದು X dash, ಇದು Y, ಇದು Y dash. ನೆಕ್ಸ್ಟ್ ಇದಾದ್ಮೇಲೆ ಸೆಕೆಂಡ್ ಪಾಯಿಂಟ್ ಯಾವುದು ನಾವು ಡಿಸ್ಕಸ್ ಮಾಡಿದ್ದು ಸ್ಕೇಲ್. ಸೊ ಸ್ಕೇಲ್ನ ಕೆಲವೊಬ್ರು ಏನು ಮಾಡ್ತೀರಾ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಸೇರ್ಬಿಟ್ಟು ಒಂದೇ ಬರ್ದ್ಬಿಡ್ತೀರಾ. ನೋ, ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒನ್ ಯೂನಿಟ್, ವೈ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ಸಪ್ರೇಟ್ ಆಗಿ ಬರಿಬೇಕಾಗತ್ತೆ. ಅಂಡ್ ದಿಸ್ ಸ್ಕೇಲ್ 1 ಸೆಂಟಿಮೀಟರ್ 1 ಯೂನಿಟ್ ಅದು ಮೇ ಚೇಂಜ್. ಸೊ ಇದನ್ನ ನೀವು ಈಸಿಯಾಗಿ ಇದನ್ನ ನೀವು ತಗೋಬಹುದು. ಓಕೆನಾ. ಥರ್ಡ್ ಗ್ರಾಫ್ನ ಪ್ಲಾಟ್ ಮಾಡೋಣ. ಸೊ ನಮಗೆ ಏನೇನು ಕೋಆರ್ಡಿನೇಟ್ಸ್ ಬಂದಿತ್ತು, ಫಸ್ಟ್ ಈಕ್ವೇಶನ್ ಇಂದ 0,3 ಬಂದಿತ್ತು. ಸೊ 0 ಇಸ್ ಹಿಯರ್, 0 ಇಲ್ಲಿದೆ, ಅಂಡ್ ಇದು ಎಕ್ಸ್ ಆಕ್ಸಿಸ್ 0, ವೈ ಆಕ್ಸಿಸ್ 3. ಐ ವಿಲ್ ಮಾರ್ಕ್ ದ ಪಾಯಿಂಟ್ ಹಿಯರ್. ಅಂಡ್ ದೆನ್ ಸೆಕೆಂಡ್ ಕೋಆರ್ಡಿನೇಟ್ ಯಾವುದು, 6,0. 6 ಯಾವ ಆಕ್ಸಿಸ್ ಅಲ್ಲಿ, ಎಕ್ಸ್ ಆಕ್ಸಿಸ್ ಅಲ್ಲಿ. ಸೊ ಇಲ್ಲಿದೆ. And y-axis ಇಂದ 0. So I'll mark the point here. So now ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು, ನಾವು ಕೋಆರ್ಡಿನೇಟ್ಸ್ ನ ಬರ್ಕೊಂಡ್ಬಿಡ್ಬೇಕು. ಆಮೇಲೆ ಬರಿತೀನಿ ಅಂದ್ರೆ ಮರ್ತು ಹೋಗ್ಬಿಡತ್ತೆ. ಸೊ ಪಾಯಿಂಟ್ ನ ಮಾರ್ಕ್ ಮಾಡ್ತಿದ್ದಂಗೆ ಅಲ್ಲಿ ರೆಸ್ಪೆಕ್ಟಿವ್ ಕೋಆರ್ಡಿನೇಟ್ಸ್ ನ ಬರ್ಕೊಂಡ್ಬಿಡಿ. ಸೊ ಇಲ್ಲಿ ಯಾವ ಕೋಆರ್ಡಿನೇಟ್ ಬರುತ್ತೆ ನಿಮ್ಗೆ, 6,0 and this is 0,3. ಇವಾಗ ಸ್ಕೇಲ್ ತಗೊಂಡು ಇದೆರಡು ಪಾಯಿಂಟ್ ನ ಜಾಯಿನ್ ಮಾಡಬೇಕು. ಸೊ ಇದೆರಡು ಪಾಯಿಂಟ್ ನ ಜಾಯಿನ್ ಮಾಡಿ put the arrow mark. and ಈ ಲೈನ್ ಯಾವ ಈಕ್ವೇಶನ್ ಇಂದ ಬಂದಿದೆ ಆ ಈಕ್ವೇಶನ್ ನ ಬರೀಲೇಬೇಕು, ಅದನ್ನ ಮಿಸ್ ಮಾಡಲೇಬೇಡಿ. ಸೊ ಆ ಈಕ್ವೇಶನ್ ನ ಈಗ ನಾವು ಬರೆಯೋಣ. ಯಾವ ಈಕ್ವೇಶನ್ ಇಂದ ಬಂದಿದೆ ಅದು, x plus 2y is equal to 6 ಈಕ್ವೇಶನ್ ಇಂದ ಬಂದಿದೆ. ಸೊ ಇವಾಗ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಈಕ್ವೇಶನ್ ಕೋಆರ್ಡಿನೇಟ್ಸ್. ಯಾವ್ದದು ಫಸ್ಟ್. ಸೊ ಸೆಕೆಂಡ್ ಈಕ್ವೇಶನ್ ನ ಕೋಆರ್ಡಿನೇಟ್ ಯಾವುದು, 0,5. ಸೊ 0 is from x axis, 5 is from y axis. ಸೊ ಇಲ್ಲಿ ಮಾರ್ಕ್ ಮಾಡ್ತೀನಿ. ಸೆಕೆಂಡ್ ಕೋಆರ್ಡಿನೇಟ್ ಯಾವುದು, 5,0. 5 is from x axis ಅಂದ್ರೆ ಇಲ್ಲಿ, y axis 0. So I will mark the point here. So now what is your next duty, to write the coordinates, respective coordinate. ಯಾವ್ದಿದು, 0,5 and ಇದು ಯಾವ ಕೋಆರ್ಡಿನೇಟ್, 5,0. So now join the points, both the point you have to join neatly. So ಈಗ put the arrow mark. and ಇದು ಯಾವ ಈಕ್ವೇಶನ್ ಇಂದ ಬಂದಂತ ಲೈನ್ ನಮಗೆ, x plus y is equal to 5. x plus y is equal to 5. ಸೊ ಇದಿಷ್ಟು. ನೆಕ್ಸ್ಟ್ ಏನು, ಇಲ್ಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ನ ಮಾರ್ಕ್ ಮಾಡಬೇಕು. ಸೊ ಮಾರ್ಕ್ ದ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂಡ್ ಜಾಯಿನ್ ಟು ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಸೊ ಎಷ್ಟೋ ಜನ ಇಂಟರ್ಸೆಕ್ಟಿಂಗ್ ಲೈನ್ಸ್ ನ ಮಾತ್ರ ಡ್ರಾ ಮಾಡ್ಬಿಟ್ಟು ಇದನ್ನ ಮಾಡೋದು ಮರ್ತು ಬಿಡ್ತಾರೆ. ನೋ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನೀವು ಮಾರ್ಕ್ ಮಾಡಲೇಬೇಕು. ಸೊ ಈಗ ಇಲ್ಲಿ ಯಾವ ಪಾಯಿಂಟ್, ಯಾವ ಕೋಆರ್ಡಿನೇಟ್ ಪಾಯಿಂಟ್ಸ್ ಅಲ್ಲಿ ಅದು ಇಂಟರ್ಸೆಕ್ಟ್ ಆಗಿದೆ. ಸೊ ಎಕ್ಸ್ ಆಕ್ಸಿಸ್ ಇಂದ 4 and y axis ಇಂದ 1. So this is your solution of the graph. So last ಅಲ್ಲಿ ಬರಿಬೇಕು ನಾವು ಇಲ್ಲಿ ಅಂತ ಹೇಳಿದ್ರೆ, from the graph solution x is equal to 4, y is equal to 1. ಇದಿಷ್ಟು ಬರೆದು ಇದಕ್ಕೊಂದು ಪುಟ್ಟ ಬಾಕ್ಸ್ ಹಾಕಿ ನೀಟಾಗಿ
ಸೊ ಗ್ರಾಫಿಂದ ಬಂದಂಥ ಸೊಲ್ಯೂಷನ್ ವ್ಯಾಲ್ಯೂ ಅದು ಎಕ್ಸ್ ವ್ಯಾಲ್ಯೂ ಏನು 4, ವೈ ವ್ಯಾಲ್ಯೂ ಏನು 1. ಸೊ ದಿಸ್ ಈಸ್ ಯೋರ್ ಏನು ಗ್ರಾಫ್, ಫೈನಲ್ ಗ್ರಾಫ್. ಕಾರ್ಟಿಷಿಯನ್ ಪ್ಲೇನ್ ಬರ್ಕೊಂಡ್ವಿ ಫಸ್ಟ್ ಪಾಯಿಂಟ್, ಸ್ಕೇಲ್ ಬರದ್ವಿ ಸಪ್ರೇಟ್ ಆಗಿ ಎಕ್ಸ್ ಆಕ್ಸಿಸ್ಗೆ ವೈ ಆಕ್ಸಿಸ್ಗೆ, ಅಂಡ್ ದೆನ್ ಕೋಆರ್ಡಿನೇಟ್ಸ್ನ ಮಾರ್ಕ್ ಮಾಡಿದ್ವಿ, ಅದ್ರ ರೆಸ್ಪೆಕ್ಟಿವ್ ಲೈನ್ಸ್ಗೆ ಇಕ್ವೇಶನ್ಸ್ನ ಬರೆದ್ವಿ, ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ನ ಮಾರ್ಕ್ ಮಾಡಿದ್ವಿ ಅಥವಾ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈನ ಮಾರ್ಕ್ ಮಾಡಿದ್ವಿ. ಸೊ ಹಿಯರ್ ಫೈನಲ್ ಆನ್ಸರ್ ಬರೆದ್ವಿ. ಸೊ ಇದಿಷ್ಟು ನಿಮ್ಮ ಗ್ರಾಫಲ್ಲಿ ಇದ್ರೆ 4 ಮಾರ್ಕ್ಸು ಪಕ್ಕಾ ಬರುತ್ತೆ. ಸೊ ಪ್ಲೀಸ್ ಪ್ರಾಕ್ಟೀಸ್, ಇದನ್ನ ಪ್ರಾಕ್ಟೀಸ್ ಮಾಡಿ. ಸೊ ನಾನಿಲ್ಲಿ ಹೈಲೈಟ್ ಆಗಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಪೆನ್ನ ಯೂಸ್ ಮಾಡಿದ್ದೀನಿ. ಬಟ್ ನೀವು ಯಾವ ಕಾರಣಕ್ಕೂ ಪೆನ್ನ ಯೂಸ್ ಮಾಡಬೇಡಿ, ಕಂಪ್ಲೀಟ್ ಗ್ರಾಫ್ನ ನೀವು ಪೆನ್ಸಿಲಲ್ಲೇನೆ ಡ್ರಾ ಮಾಡಬೇಕು. ಇನ್ನು ಯಾವ ಕಾರಣಕ್ಕೂ 4 ಮಾರ್ಕ್ಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಪ್ರಾಕ್ಟೀಸ್ ಮಾಡಿ, ಈ ಮೆಥಡಲ್ಲಿ 4 ಮಾರ್ಕ್ಸು ಪಕ್ಕಾ ನಿಮ್ದಾಗುತ್ತೆ. ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಈಸಿ ಗುರುನ ಫಾಲೋ ಮಾಡಿ.